ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನೋಡಿರಿ, ಸೀಕರ್ಣಿ, ಬಿಳಿ ಹೋಳಿಗೆ, ಉಪ್ಪಿನಕಾಯಿ, ತುಪ್ಪ ಮತ್ತು ತಿನ್ಬೇಕು ಅನಿಸುವಂತಹ ಅಕ್ಕಿ ಹಿಟ್ಟಿನ ಬಿಳಿ ಹೋಳಿಗೆ ಇವೆ. ಇಲ್ಲಿ ನಾನು ಅಕ್ಕಿ ಹಿಟ್ಟಿನ ಬಿಳಿ ಹೋಳಿಗೆ ಮಾಡೋಕೆ ಮೊದಲಿಗೆ 2 ಬಟ್ಲದಷ್ಟು ನೀರು ತೊಗೊಂಡು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಅದೇ ಬಟ್ಲ ಅಳತೆಯಲ್ಲೇ ತೊಗೊತಾ ಇದ್ದೀನಿ. ಯಾವ ಬಟ್ಲಿಂದ ನೀರು ಹಾಕಿದ್ದೀನೋ ಅದೇ ಬಟ್ಲಲ್ಲಿ 2 ಬಟ್ಲು ನೀರಿಗೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀರು ಕುದಿ ಬಂದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕರಗಿಸ್ಕೊಂಡು ನಂತರ ನಾವು ತೊಗೊಂಡಿರೋ 1 ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಕುದಿಸ್ಬೇಕು. ಆಲ್ರೆಡಿ ಕುದಿಯೋ ನೀರಿಗೆ ಹಾಕಿರೋದ್ರಿಂದ ಇದು ಭಾಳ ತಿಳಿಯೋಂಗಿಲ್ಲ, ಬೇಗನೆ ಬೇಯುತ್ತೆ. ಹಿಂಗೆ ಚಲೋ ತಂಗೆ ಅದು ಬೆಂದಿದೆ ಇಲ್ಲ ಅಂತ ಹೆಂಗೆ ಗೊತ್ತಾಗ್ಬೇಕಂದ್ರೆ ತಳ ಬಿಡಾಕತ್ತೈತೆ. ನೋಡ್ರಿ, ಅಲ್ಲಿ ಹಿಟ್ಟು ಚಲೋ ತಂಗೆ ಬೆಂದ ಮೇಲೆ ಅದು ಆಟೋಮೆಟಿಕಲಿ ಸ್ಪೂನಿಂದ ನಾವು ತಿರುವಾಡ್ತಿದ್ದಂಗೆ ತಳ ಬಿಡಾಕತ್ತೈತಿ. ಅವಾಗಿದೆ ಬೆಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ನಾವು ಇದನ್ನು ಮುಚ್ಚಳ ಮುಚ್ಚಿ ಮತ್ತು 1-2 ನಿಮಿಷ ಹೀಗೆ ಉಮ್ಗೊಳಕ್ಕೆ ಬಿಡೋಣ. ಆಮೇಲೆ ಒಲೆ ಆಫ್ ಮಾಡಿ ಬಿಡ್ರಿ. ಈಗ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಇದನ್ನು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮಿದು. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕ್ತಿಲ್ಲ. ನೋಡಿರಿ, ನಿಮ್ಮ ಕಣ್ಣು ಮುಂದೆ ನಾದ್ತಾಯಿದ್ದೀನಿ ಇದಕ್ಕೆ. ಯಾಕಂದ್ರೆ ನಾವು ಮೇಲೂ ಎಣ್ಣೆ ಹಚ್ಚಿ ಮಾಡೋದ್ರಿಂದ ಈಗ ನಾನು ಇಲ್ಲಿಗೆ ಎಣ್ಣೆ ಹಾಕಿಲ್ಲ. ಮೇಲ್ಗಡೆನೂ ಸ್ವಲ್ಪ ನೀರು ಹಾಕಿನೇ ಬಡಿತಾಯಿದ್ದೀನಿ ನೋಡ್ರಿ ಅದನ್ನು. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ. ಇಷ್ಟೊತ್ತಿಗೆ ಈಗ ಇಲ್ಲಿ ನಮ್ಮದು ಇದು ಆಗಿದೆ ರೀ, ಯಾವುದು ಅಕ್ಕಿ ಹಿಟ್ಟಿನ ಮುದ್ದೆ ರೆಡಿ ಆಗೈತಿ. ನೀವು ಕೈಗೆ ತೊಗೊಂಡು ನೋಡಿದರೆ ಅದು ಕೈಗೆ ಅಂಟಂಗಿಲ್ಲ ಬೆಂದಾಗ. ಈಗ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಮುಚ್ಚಳ ತೆಗೆದು. ನಂತರ ಇಲ್ಲಿ ಮಾವಿನಕಾಯಿ ಶಿಕರಣೆ ಮಾಡೋಕೆ ನಾನು ಇಲ್ಲಿ 4 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಬೆಲ್ಲ ತೊಗೊಂಡು ಕುಟ್ಟಿ ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರ್ಗಾಕಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ತೊಗೊಂಡಿರೋ ಮಾವಿನ ಹಣ್ಣನ್ನು ಕಲಿಸ್ಕೊಂಡು ಅದಕ್ಕೆ ನಾನು ಕರ್ಗಾಕಿ ಇಟ್ಕೊಂಡಿದ್ನೆಲ್ಲ ಬೆಲ್ಲ, ಅದು ಕರಗಿರೋ ನೀರನ್ನು ಇದಕ್ಕೆ ಸೋದಿಸ್ಕೊಳತ್ತೀನಿ. ಹಂಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ, ಇದು ಕರಿಮೆಣಸು ಅಂತೀವಲ್ಲ ಅದರ ಪುಡಿ. ಈಗ ಬೆಲ್ಲನೂ ಕೂಡ ಕರಗಿಸ್ಕೊಂಡು ನೀರನ್ನು ಸೋದಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಇಷ್ಟ ಗಟ್ಟಿಗೂ ತೊಗೋಬೋದು, ಇಲ್ಲ ಇನ್ನು ನೀರಾಗಿರ್ಬೇಕಪ್ಪ ಅಂದ್ರೆ ಅದನ್ನು ನಾವು ತೆಗ್ದಿರ್ತೀವಲ್ಲ ಗೊಟ್ಟ ಮತ್ತು ಸಿಪ್ಪೆಗೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪನೂ ಹಾಕ್ಕೋಬೋದು. ನಾನು ಇಲ್ಲೊಂದು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಈಗ ಶಿಕರ್ಣಿ ರೆಡಿ ಆಯ್ತು. ನೋಡ್ತಾ ಇದ್ದಿರ್ಬೋದು, ನಮ್ಮ ಅಕ್ಕಿ ಹಿಟ್ಟಿನ ಮುದ್ದೆ ಆಗೈತಲ್ಲ ಅದು ತಣ್ಣಗಾಗೈತಿ. ತಣ್ಣಗಾದ್ಮ್ಯಾಗ ಈಗ ಚಲೋ ತಂಗಿ ಇನ್ನೊಂದು ಸತ ನಾದ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜಿನೂ ಉಂಡೆ ಮಾಡ್ಕೊಳತ್ತೀನಿ. ನಾನಿಲ್ಲಿ ಚಿಕ್ಕವು ಮಾಡಿದರೆ ಜಾಸ್ತಿ ಆಗ್ತವೆ. ನಾನಿಲ್ಲಿ ಒಂದು ಮೀಡಿಯಮಾಗಿ ಮಾಡೀನಿ, ಭಾಳ ಸಣ್ಣದು ಬೇಡ ದೊಡ್ಡದು ಬೇಡ ಅಂಥೇಳಿ. 1 ಕಪ್ ಅಕ್ಕಿ ಹಿಟ್ಟಿನಾಗ ನನ್ನ ಇಲ್ಲೇ 8-9 ಹೋಳಿಗೆ ರೆಡಿಯಾಗಿದ್ದವು. ಈ ಥರನಾಗಿ ನನಗೆ ಎಲ್ಲ ಹಿಟ್ಟಿನಿಂದ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಇವಾಗ ನಾವು ಹೋಳಿಗೆ ಹಂಚನ್ನು ತೊಳೆದ್ಬಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಈ ಹಿಟ್ಟು ನೋಡ್ಬೋದು ನೀವು, ನಮ್ಮ ಗೋಧಿ ಹಿಟ್ಟಾಗಲೇ ಕಲಿಸಿ ಇಟ್ಟಿದ್ವಲ್ಲ ಅದು ಕೂಡ ಚಲೋತ್ತಾಗಿ ನೆನೆದೈತಿ. ಇಷ್ಟೆಲ್ಲ ಪ್ರೊಸೆಸ್ ಆಗುವಷ್ಟೊತ್ತಿಗೆ ನೋಡಿರಿ. ಇವಾಗ ಹಂಗಾದ್ಮೇಲೆ ಇವಾಗ ಮತ್ತೆ ಒಂದು ಸಾರಿ ಅದನ್ನು ಕೈಗೆ ನೀರು ಹಚ್ಕೊಂಡೇ ಮಿಜ್ಕೊಳಕತ್ತೀನಿ ನಾನು. ಹಿಂಗೆ ಮಿಜ್ಕೊಳ್ಳೋದ್ರಿಂದ ಹೋಳ್ಗೆ ಮಾಡ್ಬೇಕಾದ್ರೆ ಹಿಟ್ಟು ಭಾಳ ಸ್ಮೂತ್ ಆಗುತ್ತೆ ಮತ್ತು ಹೋಳ್ಗೆ ಚೆನ್ನಾಗಿ ಬರ್ತಾವೆ. ಹಂಗಂತೇಳಿ ಇವಾಗ ನೋಡಿರಿ ಎಣ್ಣೆ ಹಾಕ್ಕೊತಾ ಇರೋದು. ಇಷ್ಟೊತ್ತನ ನಾನು ಹಿಟ್ಟಿಗೂ ಎಣ್ಣೆ ಹಾಕಿಲ್ಲ, ಮೇಲೆ ನೆನೆಯೋಕ್ಕೂ ಎಣ್ಣೆ ಹಾಕಿಲ್ಲ, ನೀರು ಹಾಕಿನೇ ಬಿಟ್ಟಿದ್ದೆ. ಈ ಟೈಮಲ್ಲಿ ಎಣ್ಣೆ ಹಾಕ್ತೀವಲ್ಲ, ಹಾಗಾಗಿ ನಾನು ಅಲ್ಲೆಲ್ಲ ಎಲ್ಲಿನೂ ಕೂಡ ಎಣ್ಣೆ ಯೂಸ್ ಮಾಡಿಲ್ಲ. ಇವಾಗ ನೀವು ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಆ ಉಂಡೆಗೆ ತಕ್ಕಂತೆ ಹಿಟ್ಟನ್ನು ತೊಗೋಬೇಕು. ಅಂದರೂ ನಾವೇನು ಹೂರಣ ತೊಗೊತೀವಲ್ಲ, ಹೂರ್ಣ ಕಿತ್ತಲು ಹಿಟ್ಟು ಸ್ವಲ್ಪ ಕಡಿಮೆನೇ ಇರಬೇಕು. ಹಾಗೇ ಇಲ್ಲಿನೂ ಕೂಡ ಬಿಳಿ ಹೋಳಿಗೆ ಮಾಡೋಕ್ಕೂ ಕೂಡ ಆ ಉಂಡೆ ನಾವೇನು ಉಂಡೆ ಮಾಡಿಟ್ಕೊಂಡ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹಿಟ್ಟು ತೊಗೊಂಡು ಒಳಗೆ ಅದನ್ನು ಹೂರಣ ತುಂಬ್ತೀವಲ್ಲ ಹಾಗೆ ತುಂಬ್ಕೊಂಡು ಈಗ ಮೇಲೆ ಕೆಳಗೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನೀವು ಲಟ್ಟಿಸ್ಕೋಬೋದು, ಇಲ್ಲಾಂದ್ರೆ ಹೋಳಿಗೆ ತಟ್ತೀವಲ್ಲ ಹಾಗಾಗಿ ಬರೀ ಕೈಯಿಂದ ಹಿಂಗೆ ಕೈಯಿಂದನೂ ತಟ್ಬೋದು. ಬಟ್ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಇವು ಹೆಂಗಂದ್ರೆ ಬರೀ ನೋಡಿದ್ರೆ ಕೇಳಿದ್ರೆ ಸಾಲದ್ರಿ. ಈ ಅಕ್ಕಿ ಹಿಟ್ಟಿನ ಹೋಳಿಗೆ ಮಾಡ್ತೀವಲ್ವ, ಇವನ್ನ ಒಂದು ಸರಿ ತಿಂದ್ರೆ ತಿಂದವ್ರಿಗೆ ಗೊತ್ತು ಅದ್ರ ರುಚಿ. ಪದೇ ತಿನ್ಬೇಕು ಅನ್ಸತ್ತೆ, ಅಷ್ಟು ಸಖತ್ತಾಗಿ ರುಚಿಯಾಗಿರ್ತಾವೆ. ಮತ್ತು ಅದ್ರ ಜೊತೆ ಶಿಕರ್ಣಿ ಇರೋದ್ರಿಂದ ಇನ್ನೂ ಹೆಚ್ಚಿಗೆ ತಿನ್ಬೇಕನ್ನುವಂಥ ಆಸೆ ಬರೋದಂತೂ ಗ್ಯಾರಂಟಿ. ಇದಂತೂ ಪಕ್ಕ ನೋಡಿರಿ. ಯಾಕಂದ್ರೆ ಬರೀ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಬೇರೆ ಎಲ್ಲ ಮಾಡಿರ್ತೀರಿ. ಬಟ್ ಈ ಥರನಾಗೂ ಕೂಡ ಮಾಡಿ ನೋಡ್ರಿ, ಅವಾಗ ನಿಮಗೆ ಅನಿಸುತ್ತೆ ಹೌದಪ್ಪ ಇದು ನಿಜ ಅನಿಸುತ್ತೆ. ಗೋಧಿ ಹಿಟ್ಟನ್ನು ಮಾಡಿಕೊಂಡು ಜಿಗಿ ಹಾಕಿ ಮಾಡ್ತಿದ್ದೆ, ಇದು ಜೋಳದ ಹಿಟ್ಟಿನ ಜಿಗಿ ಹಾಕಿ ಮಾಡ್ತಿದ್ದೆ. ಬಟ್ ಇವತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದೆ, ಇದು ಕೂಡ ಸಖತ್ ರುಚಿಯಾಗಿ ಬಂದಿತ್ತು. ಹಿಂಗೆ ಮಾಡಿದಾಗ 2 ಹೋಳಿಗೆ ತಿನ್ಬೇಕಾದ್ರೆ 4 ತಿಂತಾರೆ, ಅಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿರ್ತೈತೆ. ನೋಡ್ರಿ, ನಮ್ದು ಅಕ್ಕಿ ಹಿಟ್ಟಿನ ಮುದ್ದೆನೂ ಸಾಫ್ಟ್ ಆಗೈತಿ. ಅದಕ್ಕೆ ತಕ್ಕಂತೆಯೇ
ಈ ಹೋಳಿಗೆ ಹಿಟ್ಟು ಕೂಡ ಚೆನ್ನಾಗಿ ಬಂದೈತೆ. ಹಾಗಾಗಿ ಇವೆರಡೂ ಹದವಾಗಿದ್ದು ಅಂದ್ರೆ ಮಾಡೋದಕ್ಕೂ ಕೂಡ ಖುಷಿ ಬರ್ತೈತೆ. ಎಷ್ಟೇ ಇದ್ದರೂ ಕೂಡ ಮಾಡೋಕ್ಕೆ ಬೇಸರಾಗಲ್ಲ. ಇವಾಗ ಮತ್ತೆ ಅದೇ ಥರನಾಗಿನ ಮೇಲೆ ಕೆಳಗೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು. ಇಲ್ಲಿ ಒಂದು ಲಟ್ಟಿಸ್ತಾ ಇದ್ದಂಗೆ ನಾನು ಹಾಕಿರೋದು ಆಲ್ರೆಡಿ ತಿರುವಿ ಹಾಕ್ತಾಯಿದ್ದೀನಿ. ನನ್ನ ಮಗ ವಿಡಿಯೋ ಮಾಡಿದಾನೆ, ಎರಡೂ ಕೂಡ ಕಾಣಿಸ್ಬೇಕು ಅಂತ ನೋಡ್ರಿ. ಇಲ್ಲಿ ಉದ್ದೋದು ಕಾಣಬೇಕು, ಆ ಕಡೆ ಬೇಯೋದು ಕಾಣಬೇಕಂತೆ, ಎರಡೂ ಒಟ್ಟಿಗೆ ಕಾಣಂಗಂತೇಳಿ ಮಾಡ್ತಾಯಿದ್ದಾನೆ. ನೋಡಿದ್ರಲ್ವಾ ಇವತ್ತಿನ ಈ ಸ್ಪೆಷಲ್ ಅಕ್ಕಿ ಹಿಟ್ಟಿನ ಹೋಳಿಗೆ ಅಥವಾ ಬಿಳಿ ಹೋಳಿಗೆ ಸೀಕರ್ಣಿ ಇದಾಗಿತ್ತು ನಮ್ದು ಇವತ್ತು ಸಂಡೇ ಸ್ಪೆಷಲ್. ನೀವೇನೇನು ಸ್ಪೆಷಲ್ ಮಾಡಿರಿ ಹೇಳ್ರಿ. ಜೊತೆಗೆ ಇದನ್ನು ಬರೀ ನೋಡೋದಲ್ಲದೆ ನಿಮ್ಮ ಮನೆಯಾಗೆ ನೀವು ಕೂಡ ಈ ಅಕ್ಕಿ ಹಿಟ್ಟಿಂದು ಹೋಳಿಗೆನ ಟ್ರೈ ಮಾಡಿ ತಿಂದು ತಿಂದಮೇಲೆ ಅದರ ರುಚಿ ಹೆಂಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ನಾವು ಮಾಡಿರೋ ಇವತ್ತಿನ ಈ ಒಂದು ಬಿಳಿ ಹೋಳಿಗೆ ಮತ್ತು ಸೀಕರ್ಣಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಹಾಕೋದು ಮರಿಬೇಡ್ರಿ. ಹಂಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡ್ರಿ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಬೆಂದ ಮೇಲೆ ಫಸ್ಟಿಗೆ ಒಂದು ಚಿಕ್ಕದು ಮಾಡಿ ತೆಗೆದು ಹಸಿವಿಗೆ ಕೊಡೋಕೆ, ಆಮೇಲೆ ಇದನ್ನು ಎರಡನೇದ್ದು ತಾಟಿಗೆ ಹಾಕಿ ಅದ್ರ ಜೊತೆ ಸೀಕರ್ಣಿ, ತುಪ್ಪ ಮತ್ತು ಉಪ್ಪಿನಕಾಯಿ. ಸ್ವೀಟ್ ಇದ್ಮೇಲೆ ಉಪ್ಪಿನಕಾಯಿ ಬೇಕೇ ಬೇಕಲ್ರಿ ಊಟಕ್ಕೆ, ಹಾಗಾಗಿ ಉಪ್ಪಿನಕಾಯಿ ಕೂಡ ಹಾಕಿ ನಾನು ಬಡಿಸ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಪ್ರತಿ ಮಾವಿನ ಹಣ್ಣಿನ ಸೀಸನ್ನಾಗ ಜೋಳದ ಹಿಟ್ಟಿನ ಬಿಳಿ ಹೋಳಿಗೆ ಮತ್ತು ಈ ಅಕ್ಕಿ ಹಿಟ್ಟಿನ ಬಿಳಿ ಹೋಳಿಗೆ ನನಗಂತೂ ಭಾಳ ಇಷ್ಟ ನೋಡ್ರಿ. ಫುಲ್ ನಿಮಗೆ ಯಾರಿಗೆಲ್ಲ ಇವು ಇಷ್ಟ, ಈ ಊಟ ಯಾರಿಗೆಲ್ಲ ಇಷ್ಟ ಅಂಥೇಳಿ ದಯವಿಟ್ಟು ಕಮೆಂಟ್ ಹಾಕಿರಿ. ಅದೆಲ್ಲಮ್ಮ ಹೆಂಗಿತ್ತು ಇವತ್ತಿನ ಚಪಾತಿ ಸೀಕರ್ಣಿ? ಸೂಪರಾಗಿತ್ತ? ನೀನು ತಿಂದಿಲ್ಲ? ಚೆನ್ನಾಗಿತ್ತು. ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಟೇಸ್ಟಾಗಿತ್ತು, ಚೆನ್ನಾಗಿನೂ ಇತ್ತು. ಹೇಳಿದ್ನಲ್ರಿ, ಇದು 2 ತಿನ್ನೋರು 4 ತಿಂತಾರೆ, ಅಷ್ಟು ರುಚಿಯಾಗಿ ಬಂದಿರ್ತೈತಿ. ಹೂರ್ಣದ ಒಳಗೆ ಸೀಕರ್ಣಿ ಮಾಮೂಲಿ, ಬಟ್ ಈ ಥರನಾಗಿ ಒಂಥರ ಅರ್ಜೆಂಟಿಗೆ ಮತ್ತು ಡಿಫ್ರೆಂಟಾಗಿ ರುಚಿಗೆ ಮಾಡಿಕೊಡ್ರಿ. ನೀವು ಮಾಡಿದಾಗ ದಯವಿಟ್ಟು ಕಮೆಂಟ್ ಹಾಕೋದು ಮರಿಬೇಡ್ರಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಾಗ.